1 ಕೋಟಿ ವೆಚ್ಚದಲ್ಲಿ ಬೋರನಕೊಪ್ಪಲು ಗ್ರಾಮದಿಂದ ಮಣ್ಣು ಮಾಕನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ರಾಜ್ಯ ಗೃಹ ಮಂಡಳಿಯ ಅಧ್ಯಕ್ಷರು ಹಾಗೂ ಶಾಸಕ ಕೆಎಂ ಶಿವಲಿಂಗೇಗೌಡ. ಈ ಕಾರ್ಯಕ್ರಮದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಗೀಜಿಹಳ್ಳಿ ಧರ್ಮಶೇಖರ್ ಮತ್ತು ರೈತ ಸಂಘದ ಮುಖಂಡ ಬೋರನಕೊಪ್ಪಲು ಶಿವಲಿಂಗಪ್ಪ ಮಾತನಾಡಿದರು. ವೇದಿಕೆಯಲ್ಲಿ ಗೀಜಿಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಧರ್ಮೇಶ್, ನಾಗರಾಜ್, ಬೈರೇಶ್, ಮುಖಂಡರಾದ ಯಳವಾರೆ ಕೇಶವಣ್ಣ, ಬೋರನಕೊಪ್ಪಲು ಸ್ವಾಮಣ್ಣ, ರವಿ, ವೈಕೆ ದೇವರಾಜ್, ಗುತ್ತಿಗೆದಾರ ಜ್ಞಾನೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೋರನಕೊಪ್ಪಲು ಗ್ರಾಮದಿಂದ ಮಣ್ಮಾಕ್ನಳ್ಳಿಗೆ ಹೋಗುವ ರಸ್ತೆ ಸುಮಾರು 1 ಕೋಟಿ ರೂಪಾಯಿಲಿ ಇದು ಮರು ಡಾಂಬರೀಕರಣ ಆಗ್ತಾ ಇದೆ. ಯಾಕಂದ್ರೆ ಹೋಗಕ್ ಆಗ್ತಾ ಇಲ್ಲ, ಅಲ್ಲಲ್ಲೇ ಕಿತ್ತೋಗಿದೆ ಅಂತೇಳಿ. ಅದೇ ರೀತಿ ಇವತ್ತು ತಾಲೂಕಿನಾದ್ಯಂತ ಏನು ಇವರು ಬಂದ್ಮೇಲೆ ಶಿವಲಿಂಗೇಗೌಡರು 2008ರಲ್ಲಿ ಬಂದ್ಮೇಲೆ ತಾಲೂಕಿನಾದ್ಯಂತ ಎಲ್ಲ ಅಭಿವೃದ್ಧಿ ಕೆಲಸಗಳು ಆಗಿದಾವೆ. ಅಭಿವೃದ್ಧಿ ಕೆಲಸಕ್ಕೆ ಏನು ಚಿಂತೆ ಇಲ್ಲ. ಅಭಿವೃದ್ಧಿ ಕೆಲಸ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಶಿವಲಿಂಗೇಗೌಡರು ಅಭಿವೃದ್ಧಿ ಕೆಲಸ, ಅಭಿವೃದ್ಧಿ ಅಂದ್ರೆ ಶಿವಲಿಂಗೇಗೌಡರು ಅಂತ ಎಲ್ಲರಿಗೂ ಗೊತ್ತಿದೆ ಇವತ್ತು ಮಾಧ್ಯಮದಲ್ಲಿ ನೋಡಿದ್ರೆ. ಅದೇ ರೀತಿ ಇವತ್ತು ಸನ್ಮಾನ್ಯ ಶಿವಲಿಂಗೇಗೌಡರು ತಾಲೂಕಿಗೆ ಬಂದು ನಮ್ಮ ರೈತರ ಪರವಾಗಿ ನಿಂತು ಇವತ್ತು ನಿಮಗೆ ಗೊತ್ತಿದೆ, ಇವತ್ತು ಬೋರಿನಕೊಪ್ಪಲು ಅಂದ್ರೆ ಅರಸೀಕೆರೆ ತಾಲೂಕಲ್ಲಿ ಹೃದಯ ಭಾಗ ಇದ್ದಂಗೆ. ಬೋರಿನಕೊಪ್ಪಲು ಹೆಂಗಾಯ್ತು ಹೃದಯ ಭಾಗ ಅಂದ್ರೆ ಇಲ್ಲಿಗೆ ಕೆವಿ ತಂದಾಕಿರು, ಪ್ರಪ್ರಥಮ ಬಾರಿಗೆ ಕೆವಿ 220 ಕೆವಿ ತಂದಾಕಿರು, APMC ಮಾರ್ಕೆಟ್ ಆಯ್ತು, ಜೇಲ್ ಆಯ್ತು, ಇವತ್ತು ಅಲ್ಲಿ ಹಾಲಿನ ಡೈರಿ ಆಗಿದೆ. ಹೀಗೆ ನಾನಾ ಸರ್ಕಾರಿ ಕಾರ್ಯಕ್ರಮಗಳನ್ನ ಸರ್ಕಾರಿ ಅಭಿವೃದ್ಧಿಗೋಸ್ಕರ ಸರ್ಕಾರಿ ಅಭಿವೃದ್ಧಿಯ ಏನು ಕಾಮಗಾರಿಗಳಿದಾವೆ, ಏನು ಇವತ್ತು ಜನಸಂದಣಿ ಕೆಲಸಗಳಿದಾವೆ, ಅವೆಲ್ಲನೂ ಸಹ ಇವತ್ತು ಗೀಜಹಳ್ಳಿ ಬೋರಿನಕೊಪ್ಪಲು ನಡುವೆ ಹಾಕಿ ಇವತ್ತು ಹೃದಯ ಭಾಗ ಆಗಿ ಇಲ್ಲಿ ಭೂಮಿಯ ವೆಚ್ಚ ಎಲ್ಲಿ ಹೋಗಿದೆ ಅಂದ್ರೆ ಅದು ಅರಸೀಕೆರೆ ನಗರದಷ್ಟು ಹೋಗಿದೆ. ನೀವೆಲ್ಲ ಯೋಚನೆ ಮಾಡಬೇಕು. ಶಿವಲಿಂಗೇಗೌಡರು ಬಂದ್ರು, ಅರಸೀಕೆರೆ ತಾಲೂಕು ಸಾಕಷ್ಟು ಅಭಿವೃದ್ಧಿ ಆಯ್ತು. ಕುಡಿಯಕ್ಕೆ ನೀರಿಲ್ಲ, ಟ್ಯಾಂಕರ್ ಮುಖಾಂತರ ತಾಯಂದ್ರ ನಿಮ್ಗೆಲ್ಲ ನೀರು ಕುಡಿದಿದ್ದು, ಫ್ಲೋರೈಡ್ ಅಂಶ ಇದೆ ಅಂತ ಇವತ್ತು ಶಿವಲಿಂಗೇಗೌಡರು ಕರ್ನಾಟಕ ರಾಜ್ಯದಲ್ಲಿ ಹೋರಾಟ ಮಾಡಿ ಇವತ್ತು ಬೆಳಗಾವಿ ದೇಶದಲ್ಲಿ ಕಣ್ಣೀರು ಹಾಕಿದ ಪ್ರತಿಫಲವಾಗಿ ಇವತ್ತು ಇಲ್ಲಿಗೆ ಕುಡಿಯ ನೀರಿನ ಸೌಲಭ್ಯ ಬಂದಿದೆ. ಯಾಕೆಂದ್ರೆ ನಾವು ಕಣ್ಣೀರು ಹಾಕಿರೋ ನೀರನ್ನು ಕುಡಿತಾರೆ ಅಂದ್ರೆ ಅರಸೀಕೆರೆ ತಾಲೂಕಿನ ನೀರಿಗೋಸ್ಕರ ಇಡೀ 24 ಶಾಸಕರಲ್ಲಿ ಕಣ್ಣೀರು ಹಾಕಿ ಇವತ್ತು ಅರಸೀಕೆರೆ ತಾಲೂಕಿನ ನೀರು ಬರ್ತಾ ಇದೆ. ಈಗ ಅಭಿವೃದ್ಧಿ ಕೆಲಸಗಳು ಡಾಂಬರು ಇವತ್ತು 537 ಸಹ ಡಾಂಬರು, ಅದ್ರ ಜೊತೆಲಿ ಕಾಂಕ್ರೀಟ್ ಮುಕ್ತ ಆಗಿದೆ. ಇವತ್ತು ಯಾವುದೇ ಒಂದು ಮೇನ್ ರಸ್ತೆ ಅಂತ ಹೇಳಿದ್ರೆ ಕಾಂಕ್ರೀಟ್ ರೋಡ್ಗೆ ಕಾಲಿಡುವಂತಹ ಸಂದರ್ಭ ಅರಸೀಕೆರೆ ತಾಲೂಕಲ್ಲಿ ಇದೆ. 537ಗೂ ಇವತ್ತು ಕುಡಿಯ ನೀರು, ಮನೆ ಗಂಗೆ, ಈ ರೀತಿ ಕಾಂಕ್ರೀಟ್ ಮುಕ್ತ ತಾಲೂಕು ಇಡೀ ರಾಜ್ಯದಲ್ಲಿ ಅರಸೀಕೆರೆ ತಾಲೂಕು ಆಗಿದೆ. ಶಿಕ್ಷಣಕ್ಕೂ ಒತ್ತು ಕೊಟ್ಟಿದ್ದಾರೆ. ನಮ್ಮೆಲ್ಲ ಮಕ್ಕಳು ಓದ್ಬೇಕು ಅಂತ ಈ ತಾಲೂಕಿನ ಮೂಲೆಗಳಲ್ಲೂ ಸಹ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಇವತ್ತಲ್ಲಿ ಎಲ್ಲ ಮಕ್ಕಳು, ಬಡವ ವರ್ಗದ ಎಲ್ಲ ಮಕ್ಕಳು ಸಹ ಇವತ್ತು ಉತ್ತಮವಾದ ಶಿಕ್ಷಣ, ಒಂದು 6 ರಿಂದ 7 ಸಾವಿರ ಜನ ಮಕ್ಕಳು ಉತ್ತಮವಾದ ಶಿಕ್ಷಣ, ಅದರ ಜೊತೆಯಲ್ಲಿ ಅವರಿಗೆ ವಸತಿ ಸೌಲಭ್ಯವನ್ನು ಒದಗಿಸಿದ್ದಾರೆ. ಅಲ್ಲಲ್ಲಿ ಹಾಸ್ಟೆಲ್ಗಳನ್ನ BCM ಹಾಸ್ಟೆಲ್, ಜನರಲ್ ಹಾಸ್ಟೆಲ್ ಎಲ್ಲ ಮಾಡಿ ವಸತಿ ಸೌಲಭ್ಯನೂ ಸಹ ಸನ್ಮಾನ್ಯ ಶಾಸಕರು ಈ ಭಾಗದಲ್ಲಿ ಇವತ್ತು ಇಂಜಿನಿಯರಿಂಗ್ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜು ಬಹುತೇಕ ಅಭಿವೃದ್ಧಿಗೆ ಮತ್ತೊಂದು ಹೆಸರು ಶಿವಲಿಂಗೇಗೌಡರಾಗಿ ಇದೇ ರೀತಿ ಇವತ್ತು ಬೋರಿನಕೊಪ್ಪಲಲ್ಲೂ ಸಹ ಕರ್ನಾಟಕ ಈ ದೇಶದ ಮಂತ್ರಿಗಳಾಗಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದಾರೆ, ಸಚಿವರಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ. ಯಾರು ಬೋರಿನಕೊಪ್ಪಲು ಎಲ್ಲಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಯಾಕೆಂದ್ರೆ ಬೋರಿನಕೊಪ್ಪಲು ಯಾರಿಗೂ ಏನ್ ಗೊತ್ತಿರಲಿಲ್ಲ ಇಲ್ಲಿದೆ ಬೋರಿನಕೊಪ್ಪಲು ಅಂತೇಳಿ. ಬೋರಿನಕೊಪ್ಪಲಿಗೆ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳು, ಕಾಮಗಾರಿಗಳು ಸುಮಾರು ಆಗಿದೆ. ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ, ಕಟ್ಟುತ್ತೇವ ನಾವು ಕಟ್ಟುತ್ತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಮನಸ್ಸ ಕಟ್ಟುತ್ತೇವ. ಈಗ ಗ್ಯಾರಂಟಿ ಮಣ್ಣಮಾಕ್ನಹಳ್ಳಿ ಆರ್ನಹಳ್ಳಿ ರಸ್ತೆಯವರೆಗೆ ಅಣ್ಣಾಯಕ್ನಹಳ್ಳಿ ಮಣ್ಣಮಾಕ್ನಹಳ್ಳಿ ಮಾರ್ಗವಾಗಿ ಹೋಗ್ತಕ್ಕಂಥ ರಸ್ತೆ, ಆ ರಸ್ತೆ ಭೂಮಿ ಪೂಜೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಸಭೆಯಲ್ಲಿ ಭಾಗವಹಿಸಿರುವ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರತಿಷ್ಠಿತ ಯೋಜನೆಯಾಗಿರ್ತಕ್ಕಂಥ ಗ್ಯಾರಂಟಿ ಯೋಜನೆಯ ತಾಲೂಕಿನ ಅಧ್ಯಕ್ಷರಾದಂಥ ಗೀಜಹಳ್ಳಿ ಶೇಖರಣ್ಣವರೇ,
ನಿಮ್ಮೆಲ್ಲರ ಹಿರಿಯರು ಆಗಿರ್ತಕ್ಕಂಥ ನಮ್ಮ ಕೇಶವಣ್ಣವರೇ, ಬೋವಿ ಸಮಾಜದ ಮುಖಂಡರಾದ ಬೈರೇಶ್ವರವರೇ, ಮತ್ತೋರ್ವ ಮುಖಂಡರಾದಂಥ ಧರ್ಮಣ್ಣವರೇ, ನಮ್ಮ ಈ ರೋಡಿನ ಗುತ್ತಿಗೆದಾರರು ಆಗಿರ್ತಕ್ಕಂಥ ಜ್ಞಾನೇಶ್ ಅವರೇ, ಮತ್ತೋರ್ವ ಈ ಪಂಚಾಯತಿಯ ಮುಖಂಡರಾಗಿರ್ತಕ್ಕಂಥ ಎಳವಾರೆ ನಾಗರಾಜು ಅವರೇ, ಮತ್ತು ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಶಿಕ್ಷಣ ಸಮಿತಿಯ ತಾಲೂಕಿನ ಸದಸ್ಯರಾದಂಥ ದೇವರಾಜು ಅವರೇ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ರವಿ ಅವರೇ, ನಮ್ಮ ಅಣ್ಣಕ್ನಹಳ್ಳಿ ಮೇಗ್ಲೆಟ್ಟಿ ವೀರಾಬಾಯಿ ಅವರೇ, ನಮ್ಮ ಮತ್ತೊಬ್ಬರು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದಂಥ ನಮ್ಮ ಕಾಂತೇಶ್ ಅವರೇ, ಸತ್ಯಣ್ಣವ್ರೆ, ನಾಗಣ್ಣವ್ರೆ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನಮ್ಮ ಮತ್ತೋರ್ವ ಮುಖಂಡರಾಗಿರ್ತಕ್ಕಂಥ ನಮ್ಮ ಸ್ವಾಮಣ್ಣವ್ರೆ, ರೈತ ಸಂಘದ ಮುಖಂಡರಾದಂಥ ಶಿವಲಿಂಗಪ್ಪನವ್ರೆ, ಮತ್ತು ನಮ್ಮ ದೇವಣ್ಣವ್ರೆ, ಮತ್ತು ಮಾಧ್ಯಮ ಸ್ನೇಹಿತರೆ, ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಅಕ್ಕ ತಂಗಿಯರೇ, ಮಾತೆಯರೇ, ಇವತ್ತು ನಾವು ಬುದ್ಧಿ ಪೂಜೆ ಸಿಂಪಲ್ ಮಾಡ್ತೀವಿ. ಶೇಖರಣ್ಣರ ಅದೇನು ಜೋರಾಗಿ ಮಾಡೋಣ, ಈ ಭಾಗಕ್ಕೆ ಬನ್ನಿ ಅಂತ ಹೇಳಿ ಇವತ್ತು ಗೋರ್ನಕೊಪ್ಪಲು ಮುಖಂಡರು, ನಮ್ಮ ಎಲ್ಲ ಮುಖಂಡರುಗಳು ಸೇರಿ ಒಂದು ಕಾರ್ಯಕ್ರಮವನ್ನೇ ಏರ್ಪಾಡು ಮಾಡಿದ್ರಿ. ಬಹಳ ಸಂತೋಷ. ಇವತ್ತು ಯಾತಕ್ಕೆ ಇವೆಲ್ಲನೂ ನಾವು ಪೂಜೆ ಮಾಡಬೇಕು ಅಂದ್ರೆ, ನಾನು ನೋಡ್ತೀನಿ, ನಾನು ಇವಾಗಿನ್ನೂ ಡೆಲ್ಲಿಯಿಂದ ಬಂದೆ, ಇಲ್ಲಿ ಬೆಂಗಳೂರಿಗೆ ಹೋಗಿದ್ದೆ, ಮಾಡಿಸ್ಕೊಂಡು ಬಂದ್ಬಿಟ್ಟೆ ರೋಡ ಅಂತ ಈ ಜನ ಕೇಳೋವಂಥ ಜನ ಇದ್ದಾರೆ. ಇವತ್ತು ನಾವು ಮಾಡಿದ ಕೆಲಸನ ನಾವು ಹೇಳ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ಬಂದೋಗ್ಬಿಟ್ಟಿದೆ. ಹಿಂಗೆ ಬಂದು ಪಬ್ಲಿಕ್ ಆಗಿ ಹೇಳಿದ್ರೆ ಏನಾರ ಉಂಟು, ಇಲ್ಲ ಅಂದ್ರೆ ನಾನು ಈಗಿನ್ನು ಅಲ್ಲಿ ಹೋಗಿ ಬಂದೆ, ಅದಾಗೋಯ್ತು, ಮುಂದೂರು 1 ಕೋಟಿ ಕೊಟ್ಟರು ಅಂತಾರೆ. ಅವು MLA ಅಲ್ಲ, ಅವ್ನು ಬಂದು ಪೂಜೆ ಮಾಡ್ತಾರೆ ಅಷ್ಟೇ. ಅವರು ಅದು ಕಾನೂನು ಐತೆ, ಆದರೆ ನಾವು ಮುಂಜೂರು ಅಲ್ಲಿಂದ ಮಾಡಿಸ್ಕೊಂಡು ಅಂತ ಈ 2-3 ಕಡೆ ನಮ್ಮ ಗಂಡಸಿ ಹೋಬಳಿಲಿ ಇದು ನಡೀತು. ಅದರಿಂದ ನೀವು ಮಾಡಿರೋದು ಒಳ್ಳೇದು. ಅದಕ್ಕೋಸ್ಕರ ನಾನು ಅಲ್ಲಿ ಪಂಚಾಯತಿ ವಾರು ಅಲ್ಲೇ ಒಂದು ಕಡೆ ಏನೋ ಪೂಜೆ ಮಾಡೋಣ ಅಂತ ವಿಸಿಟ್ ಕೊಟ್ಟೆ. ಇಲ್ಲ ಇಲ್ಲಿ ಹೇಳ್ತಾರೆ ಈಗ, ಇಲ್ಲ ನಮ್ಮ ಊರಿಗೆ ಬರಬೇಕು, ನಮ್ಮ ಊರಲ್ಲೇ ಬಂದು ಪೂಜೆ ಮಾಡಬೇಕು ಅಂತ. ನಾನು ಕೊಟ್ಟಿರೋದು ಈಗ ಮೊನ್ನೆ ಬರೀ ಊರೊಳಗೆ ಕಾಂಕ್ರೀಟ್ ಹಾಕಕ್ಕೆ ಹಂಚ್ಕೊಟ್ಟಿರೋದು 40 ಕೋಟಿ. ನಾನು 2 ದಿವಸ 3 ದಿವಸ ಹಂಚಿದ್ದೆ. 3 ದಿವಸ ಆಯ್ತು. ಎಲ್ಲ ಕಾರ್ಯಕರ್ತರಿಗೂ ಮುಖಂಡರಿಗೂ 40 ಕೋಟಿ ಊರೊಳಗೆ ಕಾಂಕ್ರೀಟ್ ಹಾಕಕ್ಕೆ ಕೊಟ್ಟಿದ್ದೀನಿ. ಇವಕ್ಕೆ ಎಷ್ಟು ಕೋಟಿ ಆಗಿದೆ ಅಂತೇಳಿ ಅದು ಲೆಕ್ಕ ನನಗೆ ಸಿಗ್ತಾ ಇಲ್ಲ. ಅಷ್ಟು ಈಗ ಮಂಜೂರಾತಿ ಮಾಡಿಸ್ಕೊಂಡು ತಗೊಬಂದಿದ್ದೀವಿ. ಕೆಲಸ ನಡೀತಾ ಇದೆ. ಅವ್ರು ಯಾರ್ಯಾರೋ ಹೇಳ್ತಾರೆ ಅಂತೇಳಿ ಈಗ ಅದು ಒಂದು ನಮ್ಮ ಜನ, ನಮ್ಮ ಕಾರ್ಯಕರ್ತರು ಹೇಳೋದು, ಮುಖಂಡರುಗಳು ಹೇಳೋದು ಸತ್ಯ ಇದೆ. ಆದ್ರಿಂದ ಈಗ ನನಗೆ ಇದಿಲ್ಲ. ಆ ಬಾಣವಾರದವರು ಗ್ರಾಮ ಪಂಚಾಯತಿ ಚುನಾವಣೆಗೆ ಇಲ್ಲಿಗೆ ಹುಡುಕಿ ಬಂದಾರೆ. ಅಲ್ಲಿ ಮನೆ ಹತ್ರ ಒಂದು 200-300 ಜನ ಇದ್ರು. ಸ್ವಲ್ಪ ಗಲಾಟೆ ಮಾಡಿ ಕೂರಿಸಿ ಬಂದೆ ಅವ್ರನ್ನ, ಕಡ್ರಪ್ಪ ಬರ್ತೀನಿ ಅಂತ ಹೇಳಿ. ಅದು ಏನಾಗಿದೆ ಅಂದ್ರೆ, ಈಗ ಎಲ್ಲ ಕಡೆ ಜನರ ಭಾವನೆಗಳು ಜಾಸ್ತಿ ಆಗಿರೋದ್ರಿಂದ ನಾವು ಹೋಗ್ಲೇಬೇಕಾಗಿದೆ. ಈ ಪೂಜೆ ಮಾಡಿದ್ದೀರಿ. ನಾನು MLA ಆಗೋವರೆಗೂ ಈ ರೋಡು ಇರಲಿಲ್ಲ. ಬೋರ್ನಕೊಪ್ಪದೊಂದು ಮಡ್ ರೋಡ್ ಇತ್ತು ಅಷ್ಟೇ. ಆಮೇಲೆ ಅದು ಕಾಂಕ್ರೀಟ್ ರೋಡ್ ಮಾಡಿಸ್ತೆ. ಇಲ್ಲಿ ಬಹಳ ಜನ ನನಗೆ ಕೇಳ್ತಾ ಇದ್ದಿದ್ದು, ಆ ಕಡೆಯಿಂದ ಬರ್ತಕ್ಕಂಥವ್ರು ಯಾರಿದ್ದಾರೆ ಬಾಗೇಶ್ಪುರ ಆ ಕಡೆಯಿಂದ ಜೇನ್ಕಲ್ಸಿದ್ರ ಬೆಟ್ಟಕ್ಕೆ ಹಂಗೋಗಿ ಬಳಸ್ಕೊಂಡ್ಬಂದ್ರೆ 5-6 ಕಿಲೋಮೀಟರ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಬೋರ್ನಕೊಪ್ಪಲು ಊರೊಳಗಾಸಿ, ಮುರುಂಡಿ ಊರೊಳಗಾಸಿ ಸೀದಾ ಬೆಟ್ಟಕ್ಕೆ ಬರೀ 4-5 ಕಿಲೋಮೀಟರ್ ಒಳಗೋಗಿ ತಲುಪ್ತೀವಿ. ಇಲ್ಲಾಂದ್ರೆ ಅಲ್ಲಿ ಬೋರ್ನಕೊಪ್ಪಲಿಂದ ಇದಕ್ಕೋಗಿ ಅಲ್ಲಿಂದ ಮತ್ತೆ ಅಲ್ಲಿ ಬರೋ ಹೊತ್ತಿಗೆ ಆ 4-5 ಕಿಲೋಮೀಟರ್ ಉಳಿಯುತ್ತೆ. ಇದು ಕಟ್ ರೋಡು, ಇದು ಜೇನ್ಕಲ್ಸಿದ್ರ ಬೆಟ್ಟಕ್ಕೆ ರಸ್ತೆ ಮಾಡಬೇಕು ಅಂದಾಗ ಆ ಕಡೆ ಇಂದ ನಾವು ಈ ರೋಡನ್ನು ತಗೊಂಡೋಗಿ ಮುರುಂಡಿಯಿಂದ ಬೆಟ್ಟದ ಪಕ್ಕಕ್ಕೆ ತಗೊಂಡೋಗಿ ಕೊಟ್ಟಿದ್ದೀವಿ. ಅದನ್ನು ಒಂದು ಹೊಸದಾಗೆ ಮಾಡಿಸ್ತು ನಾವು. ಅದಾದ್ಮೇಲೆ ಈ ರೋಡನ್ನು ನಾವೇ ಮಾಡಿಸ್ತೋ. ಈ ರೋಡನ್ನು ತಗೊಂಡೋಗಿ ಮಣ್ಣಮಾಕನಹಳ್ಳಿ ಹತ್ರ ರಸ್ತೆ, ಈ ಕಡೆಯಿಂದ ಹೋಗ್ಬೇಕಾದ್ರೆ 3-4-5 ಕಿಲೋಮೀಟರ್ ಉಳಿಯುತ್ತೆ. ಇವೆಲ್ಲ ಬೆಟ್ಟಕ್ಕೆ ಅಟ್ಯಾಚ್ಮೆಂಟು, ಈ ಜೇನ್ಕಲ್ಸಿದ್ರ ಬೆಟ್ಟಕ್ಕೆ ಅಟ್ಯಾಚ್ಮೆಂಟ್.
ಅಲ್ಲಿ ಒಂದು ಹೀರಾಬಾವಿ ಮನೆ ಊರಿನಿಂದ ಕೆಳ್ಳಟ್ಟಿಯಿಂದ ಕೋಡಿಮಠದ ತೋಟದಿಂದ ಅದು ಒಂದು ರಸ್ತೆನ ಯಾದಾಪುರಕ್ಕೆ ಮಾಡಿಸ್ತು. ಯಾದಾಪುರಕ್ಕೆ ಹೋಗುವಂಥವ್ರು ಆರ್ನಹಳ್ಳಿಯಿಂದ ಜಾವಗಲ್ ಹೋಬಳಿಯಿಂದ ಬರ್ತಕ್ಕಂಥ ಎಲ್ಲ ಜನ ಅಲ್ಲಿ ಅವತ್ತು ಜಾತ್ರೆ ಹೋದಂಗೆ ಹೋಗ್ತಾ ಇರ್ತಾರೆ. ನಾವು ನೋಡಿದ್ವಿ. ನಿಜವಾಗ್ಲೂ ಇಷ್ಟೊಂದು ಜನಕ್ಕೆ ಸೌಲಭ್ಯ ಆಗಿರೋದ್ರಿಂದ ಅವ್ರು ಇಲ್ಲ ಅಂದ್ರೆ ಅಲ್ಲಿಂದ ಆರ್ನಹಳ್ಳಿ ಬಂದು ಆರ್ನಹಳ್ಳಿಯಿಂದ ಇದ್ರ ತಕ್ಕ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಾಯ್ತು. ಈಗ ಕೇವಲ 4-5 ಕಿಲೋಮೀಟರ್ ಕರಿಗುಂದದ ಮೇಲೆ ಬಂದವರು ಸೀದಾ ಹೋಗಿ ಜೈನ್ ಕಲ್ಸಿದ್ರ ಬೆಟ್ಟಕ್ಕೆ ಹೋಗ್ತಾರೆ.